ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಪ್ರಿಯದರ್ಶಿನಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ರಟ್ಟೆಹಳ್ಳಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಚಪ್ಪರದಹಳ್ಳಿ ಗ್ರಾಮದ ನಾಗರಿಕರ ಸಹಯೋಗದಿಂದ ಉದ್ಘಾಟನೆಗೊಂಡಿತು. ಉದ್ಘಾಟನೆಯ ನಂತರ ಪ್ರಥಮ ಬಾರಿಗೆ ಡಿಎಂ ಸಾಲಿ ಮಾಜಿ ಮುಖ್ಯ ಸಚೇತಕರು, ವಿಧಾನ ಪರಿಷತ್ತು ಹಾಗೂ ಅಧ್ಯಕ್ಷರು ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ರಟ್ಟೆಹಳ್ಳಿ ಅವರು ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರದ ಬಗ್ಗೆ ಮಾತನಾಡುತ್ತಾ, ಇವತ್ತಿನ ದಿವಸ ಚಪ್ಪರದಹಳ್ಳಿ ಗ್ರಾಮವನ್ನು ನೆನೆಸಿಕೊಂಡು ಅಲ್ಲಿ ಎಷ್ಟು ಒಗ್ಗಟ್ಟಿದೆ ಹಾಗೂ ಅಲ್ಲಿರುವ ದೇವಸ್ಥಾನಗಳನ್ನು ನೋಡಿದಾಗ ನಮಗೆ ಒಂದು ಶಿಸ್ತಿನ ಗ್ರಾಮವಾಗಿ ಇದು ಹೊಮ್ಮುತ್ತಿರುವುದು ಕಾಣುತ್ತದೆ. ಯಾವುದೇ ಒಂದು ಗ್ರಾಮ ಇವತ್ತು ಬೆಳವಣಿಗೆ ಆಗಬೇಕಾದರೆ ಆ ಗ್ರಾಮದಲ್ಲಿ ಎಲ್ಲ ವರ್ಗ ಜಾತಿ ಜನ ಒಂದಾಗಿ ಸಾಗಬೇಕಾಗುತ್ತದೆ. ನಾವು ಶ್ರಮದ ಬಗ್ಗೆ ಬಹಳಷ್ಟು ಮಾತನಾಡುತ್ತೇವೆ, ಆದರೆ ನಮ್ಮ ವೈಯಕ್ತಿಕ ಪ್ರಶ್ನೆ ಬಂದಾಗ ಅದರಿಂದ ದೂರ ಹೋಗುತ್ತೇವೆ. ಮಹಾತ್ಮ ಗಾಂಧೀಜಿಯವರು ಒಂದು ಗ್ರಾಮ ಮಾದರಿ ಗ್ರಾಮ ಆಗಬೇಕೆಂದರೆ ಶಾಲೆ ಇರಬೇಕು, ಒಂದು ಸೊಸೈಟಿ ಇರಬೇಕು, ಒಂದು ಆರೋಗ್ಯ ಕೇಂದ್ರ ಇರಬೇಕು. ಇವು ಮೂರು ಇದ್ದಾಗ ಮಾತ್ರ ಅದೊಂದು ಗ್ರಾಮವಾಗಿ ಹೊರಹೊಮ್ಮುತ್ತದೆ ಎಂದು ಮಹಾತ್ಮ ಗಾಂಧೀಜಿಯವರ ಮಾತಾಗಿತ್ತು. ನಾವು ಇವತ್ತು ನಮ್ಮ ಕೆಲಸ ಕಾರ್ಯ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಕಲಿಸಿದ್ದಾರೆ. ಅದನ್ನು ನಾವು ಯಾವುದೇ ಕಾಯಕ ಆದರೂ ಸಹ ಅದು ಕೀಳು ಎನ್ನುವ ಭಾವನೆ ಬರಬಾರದು ಎಂದು ಮಾತನಾಡಿದರು. ತದನಂತರ ಉದ್ಘಾಟಕರ ಭಾಷಣವನ್ನು ಬಿಜೆಪಿ ಮುಖಂಡರಾದ ಶ್ರೀ ಪಾಲಾಕ್ಷಿಗೌಡ ಪಾಟೀಲ್ ಅವರು ಮಾತನಾಡಿ, ಇವತ್ತು NSS ಕ್ಯಾಂಪ್ನ ಉದ್ದೇಶ ಇದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿನ ಕೂಸು. ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ದರೋ ಆ ಕನಸು ನೆರವೇರಬೇಕೆಂದು ಹೇಳಿ ಮಹಾತ್ಮ ಗಾಂಧೀಜಿಯವರ 100 ವರ್ಷದ ಜನ್ಮದಿನದ ಸಂದರ್ಭದಲ್ಲಿ 1969ರಂದು ಇದು ಉದಯವಾಯಿತು. ಆಗಿನ ಭಾರತದ ಸರ್ಕಾರ ಒಂದು ಸಮಿತಿಯನ್ನು ಮಾಡಿ ಸಚಿವ ಸಂಪುಟದಲ್ಲಿ ಇಟ್ಟು ಅನುಮೋದನೆಯನ್ನು ಮಾಡಿ ಈ NSS ಕ್ಯಾಂಪನ್ನು ಪ್ರಾರಂಭ ಮಾಡಿದರು. ಸುಮಾರು 57 ವರ್ಷ ಇಲ್ಲಿಯವರೆಗೆ NSS ಕ್ಯಾಂಪ್ ಆರಂಭವಾಗಿ ಇದು ಪ್ರಥಮ ದರ್ಜೆ ಕಾಲೇಜಿಂದ ಹಿಡಿದು ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಅಗ್ರಿಕಲ್ಚರ್, ಯೂನಿವರ್ಸಿಟಿ ಎಲ್ಲ ಕಾಲೇಜಿನಲ್ಲಿಯೂ ಎಲ್ಲ ಕಡೆಯೂ ಈ ಒಂದು NSS ಕ್ಯಾಂಪ್ ಮಾಡಲು ಸರ್ಕಾರ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಇದರ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಮಕ್ಕಳು ಗ್ರಾಮಾಂತರ ಪ್ರದೇಶದಿಂದ ಬಂದ ಮಕ್ಕಳಿಗೆ ಶ್ರಮ ಎಂದರೇನು ಎಂದು ಅವರಿಗೆ ಗೊತ್ತಾಗುತ್ತದೆ. ಆ ಉದ್ದೇಶಕ್ಕಾಗಿ ಆ ವಿದ್ಯಾರ್ಥಿಗಳನ್ನ ಗ್ರಾಮಾಂತರ ಪ್ರದೇಶಕ್ಕೆ ಕರೆತಂದು ಅವರ ಮುಖಾಂತರ ಶ್ರಮದಾನ ಮಾಡುವ ಮುಖಾಂತರ ಅವರಿಗೂ ಕೂಡ ಕಷ್ಟ ಎಂದರೆ ಏನೆಂಬುದು ಗೊತ್ತಾಗಬೇಕೆಂಬ ಕಾರಣದಿಂದ ಮಹಾತ್ಮ ಗಾಂಧೀಜಿಯವರು ಒಂದು ಕಲ್ಪನೆಯನ್ನು ಹಾಕಿದರು. ಇವತ್ತು ಆ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಿಗೆ ಬಂದಾಗ ಅವರಿಗೆ ಆದಂತಹ ಕೆಲವು ಅನುಭವಗಳು ಆಗುತ್ತವೆ ಎಂದು ಹೇಳಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಪುಟ್ಟರಾಜ್ ಕುಂಬಳೂರು, ರಟ್ಟೆಹಳ್ಳಿ. ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ರೈತರ ಬಗ್ಗೆ ಬಹಳಷ್ಟು ಕಳಕಳಿಯನ್ನು ಹೊಂದಿರತಕ್ಕಂಥವರು, ಅಲ್ಲದೆ ನೇರ ನುಡಿಗೆ ಮತ್ತೊಂದು ಹೆಸರು ಅಂದರೆ ಪಾಲಾಕ್ಷಿಗೌಡರು. ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಪಾಲಾಕ್ಷಿಗೌಡ ಪಾಟೀಲ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಸುಮಾರು 35-40 ವರ್ಷಗಳ ಕಾಲ ಜೊತೆಗೆ ಇರ್ತಕ್ಕಂಥ ಅಶೋಕ್ ಹಿಡಿಯಾಲವರೇ, ಇಲ್ಲಿ ಗೌಡ್ರೆ ಅಂದ್ರೆ ಸಾಮಾನ್ಯವಾಗಿ ಅರ್ಧ ಊರು ಕವರ್ ಆಕತಿ ಅಂತ ಅನಿಸ್ತದೆ ನನಗೆ. ಎಲ್ಲ ಯಾರ್ದ ಅಡ್ರೆಸ್ ನೋಡಿದ್ರೆ ಗೌಡ್ರು, ಹನುಮಂತಪ್ಪ ಗೌಡ್ರೆ, ಮಾದೇವಪ್ಪ ಗೌಡ್ರೆ, ತೀರ್ಥಪ್ಪ ಗೌಡ್ರೆ, ಹಿಂಗೆ ಬಣಕಾರ ಅವ್ರೆ. ಹಾಗಾಗಿ ಇವತ್ತಿನ ದಿವಸ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಾಲಾಕ್ಷಿಗೌಡರ ಜೊತೆಗೆ ಆಗಮಿಸಿ ಅವರ ಜೊತೆಗೆ ಒಡನಾಡಿಯಾಗಿ ಇರ್ತಕ್ಕಂಥ ಬರಮಗೌಡರು ಪಾಟೀಲ್ರವರೇ, ತೀರ್ಥಪ್ಪನವರೇ, ಹನುಮಂತಪ್ಪನವರೇ ಹಾಗೂ ರಾಜು ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಮುಖಂಡರು, ಮಹನೀಯರಲ್ಲೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಶಿಬಿರಾರ್ಥಿಗಳೇ ಹಾಗೂ ಪ್ರಿಯದರ್ಶಿನಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗವೇ, ಇವತ್ತಿನ ದಿವಸ ನಾವು ಚಪ್ಪರದಳ್ಳಿ ನೆನಪಿಸಿಕೊಂಡಾಗ ಅಲ್ಲಿ ಎಷ್ಟೊಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದು ಈ ದೇವಸ್ಥಾನಗಳನ್ನು ನೋಡಿದಾಗ ಹನುಮಂತೇವರ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಇವನ್ನೆಲ್ಲ ನೋಡಿದಾಗ ನಮಗೆ ಒಂದು ಶಿಸ್ತಿನ ಗ್ರಾಮವಾಗಿ ಇದು ಹೊರಹೊಮ್ಮಿದೆ ಅಂತಕ್ಕಂಥದ್ದು ನಾವು ಒಪ್ಪಿಕೋಬೇಕು.
ಯಾವುದೇ ಒಂದು ಗ್ರಾಮ ಇವತ್ತು ಬೆಳವಣಿಗೆ ಆಗಬೇಕಾದ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ವರ್ಗ ಜಾತಿ ಜನ ಒಂದಾಗಿ ಸಾಕಬೇಕಾಗ್ತದೆ. ನಾವು ಶ್ರಮದ ಬಗ್ಗೆ ಭಾಳಷ್ಟು ಮಾತಾಡ್ತೇವೆ, ಆದರೆ ನಮ್ಮ ವೈಯಕ್ತಿಕ ಪ್ರಶ್ನೆ ಬಂದಾಗ ಅದರಿಂದ ದೂರ ಹೋಗ್ತೇವೆ. ಮಹಾತ್ಮಾಜಿಯವರು ಒಂದು ಗ್ರಾಮ ಮಾದರಿಯ ಗ್ರಾಮ ಆಗಬೇಕು ಅಂದರೆ ಅಲ್ಲಿ ಒಂದು ಶಾಲೆ ಇರಬೇಕು, ಅಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಇರಬೇಕು, ಒಂದು ಆರೋಗ್ಯ ಕೇಂದ್ರ ಇರಬೇಕು. ಇವು ಮೂರು ಇದ್ದಾಗ ಮಾತ್ರ ಅದು ಒಂದು ಗ್ರಾಮವಾಗಿ ಹೊರಹೊಮ್ಮತತಿ ಇರ್ತಕ್ಕಂಥ ಮಾತನ್ನು ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ನಾವು ಇವತ್ತು ನಮ್ಮ ಕೆಲಸ ಕಾರ್ಯ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಬಸವಣ್ಣವರು ಕಲಿಸ್ಕೊಟ್ಟು ಹೋಗಿಲ್ಲ. ಅದನ್ನು ನಾವು ಯಾವುದೇ ಕಾಯಕ ಆದರೂ ಸಹಿತ ಅದು ಕೀಳು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬಾರ್ದು. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ DM ಸಾಲಿ ವಕೀಲರವರೇ, ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಹಿರಿಯರಾದಂಥ ಉಳಿಯಪ್ಪಣ್ಣ ಸಾಲಿಯವರೇ, ನನ್ನ ಸ್ನೇಹಿತರಾದಂಥ ಬರಮಗೌಡ ಪಾಟೀಲ್ ಅವರೇ, ಗ್ರಾಮದ ಹಿರಿಯರಾದಂಥ ಮಾದೇವಪ್ಪಜ್ಞವರೇ, ಹನುಮಂತಪ್ಪಜ್ಞವರೇ, ದೇವಪ್ಪಣ್ಣವರೇ, ಗ್ರಾಮದ ಹಿರಿಯರಾದಂಥ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದಂಥ ತೀರ್ಥಣ್ಣ ಬಣಕಾರವರೇ, ಸಂಸ್ಥೆಯ ನಿರ್ದೇಶಕರಾದಂಥ ಅಶೋಕಣ್ಣವರೇ, ಹಾಗೂ ಪ್ರಾಚಾರ್ಯರಾದಂಥ ಆತ್ಮೀಯರಾದಂಥ ರಾಘವೇಂದ್ರ ಸಾಲಿಯವರೇ, ಹಾಗೂ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ನಮ್ಮ ಪ್ರಾಥಮಿಕ ಶಾಲೆಗೆ ಅವಕಾಶ ಮಾಡಿಕೊಟ್ಟಂಥ ಕ್ಲಸ್ಟರ್ ಪ್ರಮುಖರೇ ಹಾಗೂ ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ಅವರೇ, ಹಾಗೂ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಗೌರವಾನ್ವಿತ ಹಿರಿಯರೇ, ಯಾವತ್ತು ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೇ, ಹಾಗೂ ಚಪ್ಪರದಳ್ಳಿ ಗ್ರಾಮದ ನನ್ನ ಆತ್ಮೀಯ ಹಿರಿಯರೇ, ಹಾಗೂ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯರೇ, ಹಾಗೂ ಪ್ರಾಚಾರ್ಯ ಒಳಗೊಂಡಂತೆ ಎಲ್ಲ ಉಪನ್ಯಾಸಕ ಬಂದರು. ಈಗಾಗಲೇ ಪ್ರಾಸ್ತಾವಿಕ ಮಾತಾಡುವಂಥ ನಮ್ಮ ಉಪನ್ಯಾಸಕರು ಎಲ್ಲ ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ನಮಗೆ ಮಾತನಾಡಲಿಕ್ಕೆ ಏನು ಉಳಿದೇ ಇಲ್ಲ. ಆದರೆ ಅನಿವಾರ್ಯವಾಗಿ ಉದ್ಘಾಟಕನಾಗಿ ಒಂದೆರಡು ಮಾತನಾಡಬೇಕಾಗಿತ್ತು. ಇವತ್ತು ಈ ಒಂದು NS ಕ್ಯಾಂಪಿನ ಉದ್ದೇಶ ಇದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿನ ಕೂಸು. ಇವತ್ತು ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ರು ಆ ಕನಸು ನೆರವೇರಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಒಂದು 100 ವರ್ಷದ ಜನ್ಮದಿನದ ಸಂದರ್ಭದಲ್ಲಿ 1969ರಂದು ಈ ಒಂದು NSS ಕ್ಯಾಂಪ್ ಉದಯ ಆಯಿತು. ಆಗಿನ ಭಾರತ ಸರ್ಕಾರ ಒಂದು ಸಮಿತಿಯನ್ನು ಮಾಡಿ ಸಚಿವ ಸಂಪುಟದಲ್ಲಿ ಇಟ್ಟು ಅನುಮೋದನೆಯನ್ನು ಮಾಡಿ ಈ ಒಂದು NSS ಕ್ಯಾಂಪನ್ನು ಪ್ರಾರಂಭ ಮಾಡಿದರು. ಸುಮಾರು 56-57 ವರ್ಷ ಇಲ್ಲಿಗೆ ಇವತ್ತು NSS ಕ್ಯಾಂಪ್ ಪ್ರಾರಂಭವಾಗಿ ಇದು ಪ್ರಥಮ ದರ್ಜೆ ಕಾಲೇಜಿಂದ ಹಿಡಿದು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲ ಕಾಲೇಜಲ್ಲಿ, ಡಿಗ್ರಿ ಕಾಲೇಜಿನ ಮೇಲ್ಪಟ್ಟಲ್ಲಿ ಎಲ್ಲ ಕಡೆ ಕೂಡ ಇದನ್ನ ಒಂದು NSS ಕ್ಯಾಂಪ್ ಮಾಡಲಿಕ್ಕೆ ಸರ್ಕಾರ ಇವತ್ತು ಅವಕಾಶ ಮಾಡಿಕೊಡಿ. ಇದರ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಮಕ್ಕಳು ಗ್ರಾಮಾಂತರ ಪ್ರದೇಶದಿಂದ ಬಂದ ಮಕ್ಕಳಿಗೆ ಶ್ರಮ ಅಂದ್ರೆ ಏನು ಅವ್ರಿಗೆ ಗೊತ್ತಾಗಬೇಕು. ಆ ಉದ್ದೇಶಕ್ಕಾಗಿ ಆ ವಿದ್ಯಾರ್ಥಿಗಳನ್ನ ಗ್ರಾಮಾಂತರ ಪ್ರದೇಶಕ್ಕೆ ಕರೆತಂದು ಅವ್ರ ಮುಖಾಂತರ ಶ್ರಮದಾನ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಕಷ್ಟ ಅನ್ನೋದು ಏನು ಗೊತ್ತಾಗ್ಬೇಕನ್ನೋ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿಯವರು ಇದೊಂದು ಕಲ್ಪನೆಯನ್ನು ಹಾಕಿದರು. ಇವತ್ತು ಆ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಿಗೆ ಬಂದಾಗ ಅವರೇ ಆದಂಥ ಕೆಲವು ಅನುಭವ ಆಗ್ತಾವೆ. ಇವತ್ತು ಕಾಲೇಜಿನಲ್ಲಿ 4 ಗೋಡೆಯಲ್ಲಿ ಮದ್ದು ಕುಂತು ಒಂದು ಪಾಠ ಕಲ್ತು ಹೋಗೋದಕ್ಕೂ ಸ್ವತಃ ಅವರೇ ಹಳ್ಳಿಗೆ ಬಂದಾಗ ಒಂದು ಗಟಾರವನ್ನು ಕ್ಲೀನ್ ಮಾಡಿದ್ರೆ ಅಲ್ಲಿಯ ಪರಿಸ್ಥಿತಿ ಏನು, ಒಂದು ಶಾಲಾ ಕೊಠಡಿಯನ್ನ ಕ್ಲೀನ್ ಮಾಡಿದಾಗ ಅಲ್ಲಿ ಪರಿಸ್ಥಿತಿ ಏನು, ಅಥವಾ ಈ ಕಾರ್ಯಕ್ರಮದ ನೆಪದಲ್ಲಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಬೆಳಕು ಚೆಲ್ಲಿಕೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಆರೋಗ್ಯ ಶಿಬಿರ ಇರ್ಬೋದು, ಈ ರೀತಿ 10 ಹಲವು ಕಾರ್ಯಕ್ರಮಗಳನ್ನ ಈ ಒಂದು NS ಕ್ಯಾಂಪ್ ಮುಖಾಂತರ ಇವತ್ತು ಸಮಾಜಕ್ಕೆ ಬೆಳಕು ಚೆಲ್ಲುವಂತ ಒಂದು ಕೆಲಸ ಇವತ್ತು ಸಂಸ್ಥೆ ಇವತ್ತು ಮಾಡ್ತಾ ಇದೆ ಸರ್ಕಾರದ ಆದೇಶ ಪ್ರಕಾರ. ಇವತ್ತು ಮಕ್ಕಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾರು ಪಾಲಕರು ಅನ್ಯತಾ ಭಾವಿಸಬಾರ್ದು. ವಿದ್ಯಾರ್ಥಿಗಳು ಇವತ್ತು 50 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ ಉದ್ದೇಶದಿಂದ ಇವತ್ತು 50 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ನಾನು 50 ವಿದ್ಯಾರ್ಥಿಗಳಿಗೆ ಅಷ್ಟೇ ವಿನಂತಿ ಮಾಡ್ತಾ ಇಲ್ಲ, ಈ ಸಂಸ್ಥೆಯಲ್ಲಿ ಓದುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ವಿನಂತಿಯನ್ನು ಮಾಡ್ಕೊಳ್ತೇನೆ.
ದಯವಿಟ್ಟು ಈ ಮೊಬೈಲ್ನಿಂದ ಮಕ್ಕಳು ದೂರ ಇರಬೇಕು. ಆ ಮೊಬೈಲ್ನಿಂದ ನಿಮ್ಮ ಭವಿಷ್ಯ ಬಹಳ ಹಾಳಾಗ್ತದೆ, ತೊಂದರೆ ಇದೆ ಅನ್ನೋದನ್ನ ನಿಮಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾನೆ. ವಿದ್ಯಾರ್ಥಿಗಳು ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತೇನೆ, ಎಲ್ಲಾ ಸಭೆಯಲ್ಲಿ ಕೂಡ ಈ ಮಾತನ್ನ ಹೇಳ್ತೇನೆ. ಯಾಕಂದ್ರೆ ನಮ್ಮ ಮಕ್ಕಳು ಒಳ್ಳೆಯರು. ಅವರು ತಂದೆ ತಾಯಿಗಳ ಉದ್ದೇಶ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತ ಆಗಲಿ, ನನ್ನ ಮಗ ಒಳ್ಳೆ ವಿದ್ಯಾವಂತ ಆಗಲಿ, ಅವನು ಡಾಕ್ಟರ್ ಆಗಲಿ, ಅವನು ಇಂಜಿನಿಯರ್ ಆಗಲಿ, ಒಳ್ಳೆ ಪ್ರೊಫೆಸರ್ ಆಗಲಿ, ಸಮಾಜದಲ್ಲಿ ಸೇವೆ ಮಾಡುವಂತ ಉತ್ತಮ ಒಬ್ಬ ನಾಗರಿಕನಾಗಿ ಹೊರಹೊಮ್ಮಲಿ ಅನ್ನೋದು ಆ ಜನ್ಮ ಕೊಟ್ಟಂತ ತಂದೆ ತಾಯಿ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.